ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಪಡೆದುಕೊಂಡಿದ್ದಾರೆ ತಮಿಳುನಾಡು ಸಿಎಂ ವಿಜಯ್. ಸುಮಾರು 20 ನಿಮಿಷಗಳ ಕಾಲ ದೇವಸ್ಥಾನದಲ್ಲಿದ್ರು, ವಿಶೇಷ ಪೂಜೆ ಸಲ್ಲಿಸಿದ್ರು. ಸಂಕಲ್ಪ ಮಾಡಿ ಮೂಕಾಂಬಿಕೆಗೆ ಪೂಜೆ ಸಲ್ಲಿಸಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರಿಂದ ಸಂಕಲ್ಪ ಅಂದ್ರೆ ಅವರ ಸಮ್ಮುಖದಲ್ಲಿ ಸಂಕಲ್ಪ ಮಾಡಿದ್ದಾರೆ. ಅರ್ಚಕರ ಸಮ್ಮುಖದಲ್ಲಿ ಸಂಕಲ್ಪ ಮಾಡಿ ದೇವಿಗೆ ಭಕ್ತಿಯಿಂದ ವಿಜಯ್ ಕೈ ಮುಗಿದು ನಮಿಸಿದ್ದಾರೆ. ಅದಕ್ಕೂ ಮುಂಚೆ ಒಳಗೆ ಹೋಗಬೇಕಾದ್ರೆ ದೇಗುಲದ ಮುಂಭಾಗದಲ್ಲಿರುವಂತಹ ಧ್ವಜಕ್ಕೆ ನಮಿಸಿ ದೇಗುಲಕ್ಕೆ ಎಂಟ್ರಿ ಕೊಟ್ಟಿದ್ರು. ಸಂಪ್ರದಾಯದ ಹಾಗೆ ಉಡುಗೆಯನ್ನು ತೊಟ್ಟು ಸಿಎಂ ಇವತ್ತು ವಿಜಯ್ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರೋದನ್ನು ನೀವು ಗಮನಿಸಬಹುದು. ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರು ಉಪಸ್ಥಿತರಿದ್ದು ವಿಜಯ್ ಆಗಮಿಸಿದ ಸಂದರ್ಭದಲ್ಲಿ ಸಂಕಲ್ಪ ಮಾಡಿಕೊಂಡ್ರು. ಪ್ರಧಾನ ಅರ್ಚಕರ ಸಮ್ಮುಖದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಕೈಗೆ ಅವರಿಗೆ ರಕ್ಷಾ ದಾರವನ್ನು ಕಟ್ಟಲಾಯಿತು. ಕೊಲ್ಲೂರು ಮೂಕಾಂಬಿಕೆಗೆ ಪೂಜೆ ಸಲ್ಲಿಸಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಪೂಜೆ ಸಲ್ಲಿಸಿ ದೇವಿಗೆ ನಮಿಸಿದ್ದಾರೆ. ಹಣ್ಣು ಹಂಪಲು ಸೀರೆ ಜೊತೆಗೆ ಖಡ್ಗವನ್ನ ಸಮರ್ಪಿಸಿದ್ದಾರೆ. ಬೆಳ್ಳಿ ಖಡ್ಗ 1 kg 600 ಗ್ರಾಂ ತೂಕದ ಬೆಳ್ಳಿ ಖಡ್ಗವನ್ನ ಅರ್ಪಣೆ ಮಾಡಿದ್ದಾರೆ. ವಿಜಯದ ಸಂಕೇತವಾಗಿ ಖಡ್ಗವನ್ನ ಅರ್ಪಿಸಿದ್ದಾರೆ ಸಿಎಂ ವಿಜಯ್. ಜೊತೆಗೆ ವಿಜಯ ಮಾಲೆಯನ್ನು ಕೂಡ ಅರ್ಪಿಸಿದ್ದಾರೆ. ಈ ವೇಳೆ ವಿಜಯ್ ಅವರ ಕೈಗೆ ರಕ್ಷಾ ದಾರವನ್ನ ಅರ್ಚಕರು ಕಟ್ಟಿದ್ದಾರೆ. ವಿಜಯದ ಸಂಕೇತ ಅಂತಾರೆ. ಆ ಖಡ್ಗವನ್ನ ಅರ್ಪಿಸಿದ್ದಾರೆ ದೇವಿಗೆ. सर्वताध्यात्मशमनं त्रैलोक्याचार्येश्वरे एवमेव त्वयाकार्यमस्मद्वैर्विनाशनम् विदेहि शतान्नाशं विदेहि परमुच्यतैः रूपं देहि जयं देहि यशो देहि दिविशो देहि सर्वताध्यात्मशमनं त्रैलोक्याचार्येश्वरे एवमेव त्वयाकार्यमस्मद्वैर्विनाशनम् विदेहि शतान्नाशं विदेहि परमुच्यतैः रूपं देहि जयं देहि यशो देहि दिविशो देहि सर्वताध्यात्मशमनं त्रैलोक्याचार्येश्वरे एवमेव त्वयाकार्यमस्मद्वैर्विनाशनम् विदेहि शतान्नाशं विदेहि परमुच्यतैः रूपं देहि जयं देहि यशो देहि दिविशो देहि सर्वताध्यात्मशमनं त्रैलोक्याचार्येश्वरे एवमेव त्वयाकार्यमस्मद्वैर्विनाशनम् विदेहि शतान्नाशं विदेहि परमुच्यतैः रूपं देहि जयं देहि यशो देहि दिविशो देहि सर्वताध्यात्मशमनं त्रैलोक्याचार्येश्वरे एवमेव त्वयाकार्यमस्मद्वैर्विनाशनम् विदेहि शतान्नाशं विदेहि परमुच्यतैः रूपं देहि जयं देहि यशो देहि दिविशो देहि सर्वताध्यात्मशमनं त्रैलोक्याचार्येश्वरे एवमेव त्वयाकार्यमस्मद्वैर्विनाशनम् विदेहि शतान्नाशं विदेहि परमुच्यतैः रूपं देहि जयं देहि यशो देहि दिविशो देहि ಅರ್ಗಳ ಸ್ತೋತ್ರಂ ಪಠಿಸಿ ಅರ್ಚಕರು ವಿಶೇಷ ಪೂಜೆ ನೆರವೇರಿಸಿದಂತಹ ದೃಶ್ಯ ನೀವು ಗಮನಿಸ್ತಾ ಇದ್ರಿ. ಇದೇ ವೇಳೆ ವಿಜಯ್ ಅವರ ಕೈಗೆ ರಕ್ಷಾ ದಾರವನ್ನು ಕೂಡ ಕಟ್ಟಿದ್ರು. ಅರ್ಗಳ ಸ್ತೋತ್ರಂ ಪಠಿಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಇದಕ್ಕೂ ಮುನ್ನ ವಿಜಯ್ ದೇವಿಗೆ ಭಕ್ತಿ ಭಾವದಿಂದ ಕೈ ಮುಗಿದು ನಮಿಸಿದ್ರು. ಸೀರೆ, ಹೂವು, ಹಣ್ಣು ಹಂಪಲು ಜೊತೆಗೆ ವಿಜಯದ ಸಂಕೇತವಾಗಿ 1 kg 600 ಗ್ರಾಂನ ಬೆಳ್ಳಿ ಖಡ್ಗವನ್ನು ಕೂಡ ಕೊಲ್ಲೂರು ಮೂಕಾಂಬಿಕೆ ದೇವಿಗೆ ಇವತ್ತು ವಿಜಯ್ ಸಮರ್ಪಿಸಿದ್ದಾರೆ. ಮಾತಾಡೋ ಸಂದರ್ಭದಲ್ಲಿ ಅಲ್ಲಿನ ಅಧ್ಯಕ್ಷರು ಕೂಡ ಅದನ್ನು ಹೇಳ್ತಾ ಇದ್ರು. ಸುಮಾರು ಅರ್ಧ ಗಂಟೆ ಕಾಲ ವಿಜಯ್ ಅವರು ದೇವಸ್ಥಾನದಲ್ಲಿದ್ದರು. ಗರ್ಭಗುಡಿಗೆ ಧಾವಿಸಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ದೇವಿಯ ಮುಂದೆ ಕೈ ಮುಗಿದು ನಿಂತು ವಿಶೇಷವಾಗಿ ಪ್ರಾರ್ಥಿಸಿದ್ರು. ವಿಶೇಷ ಸಂಕಲ್ಪವನ್ನು ಮಾಡಿಕೊಂಡ್ರು. ದೇವಿಗೆ ಹಣ್ಣು ಹಂಪಲು ಸೀರೆ ಮತ್ತು ಖಡ್ಗವನ್ನು ಸಮರ್ಪಿಸಿದ್ರು. ಜೊತೆಗೆ ಕೈಗೆ ರಕ್ಷಾದಾರವನ್ನು ಕಟ್ಟಿಸಿಕೊಂಡು ಅದಾದಮೇಲೆ ಅಲ್ಲಿಂದ ತೆರಳಿದ್ದಾರೆ. ಸಾವಿರಾರು ವರ್ಷಗಳ ಇತಿಹಾಸ, ಪೌರಾಣಿಕ ಹಿನ್ನೆಲೆ ಹೊಂದಿರುವಂತಹ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆಯ ಕ್ಷೇತ್ರ. ಇಲ್ಲಿರುವಂಥ ಮೂಕಾಂಬಿಕೆಯ ಆ ವಿಗ್ರಹ ಏನಿದೆ ಅದು ಆದಿಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಿದ್ದು ಅನ್ನುವಂತಹ ಪುರಾಣಗಳ ಉಲ್ಲೇಖಗಳಿದ್ದಾವೆ. ಹೀಗಾಗಿ ಸಾವಿರಾರು ವರ್ಷಗಳಿಂದಲೂ ಕೂಡ ಈ ಶಕ್ತಿಪೀಠಕ್ಕೆ ತನ್ನದೇ ಆದಂತಹ ಪ್ರಸಿದ್ಧಿ ಮತ್ತು ಪ್ರಾಮುಖ್ಯತೆ ಇದೆ. ಈ ಹಿಂದೆ ಬಂದಂತಹ ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೂಡ ದೇವಿಗೆ ವಿಶೇಷ ಕಾಣಿಕೆಗಳನ್ನು ಸಮರ್ಪಿಸಿದ್ರು. ಇವತ್ತು ಭೇಟಿ ಕೊಟ್ಟಂತಹ ತಮಿಳುನಾಡಿನ ನೂತನ ಮುಖ್ಯಮಂತ್ರಿ ವಿಜಯ್ ಅವರು ಕೂಡ ಬೆಳ್ಳಿಯ ಖಡ್ಗವನ್ನ ದೇವಿಗೆ ನೀಡಿದ್ದಾರೆ.
1 kg 600 ಗ್ರಾಂ ತೂಕ ಇರುವಂಥ ಬೆಳ್ಳಿಯ ಖಡ್ಗವನ್ನು ವಿಜಯದ ಸಂಕೇತವಾಗಿ ಕೊಲ್ಲೂರು ಮೂಕಾಂಬಿಕೆ ದೇವಿಗೆ ವಿಜಯ್ ಸಮರ್ಪಿಸಿದ್ದಾರೆ. ವಿಜಯ ಮಾಲೆಯನ್ನು ಕೂಡ ಸಮರ್ಪಿಸಿದ್ದಾರೆ ಅನ್ನೋದು ಅರ್ಚಕರು ಹೇಳ್ತಾ ಇದ್ರು. ಅಂದರೆ ವಿಜಯದ ಸಂಕೇತ, ತಾವು ವಿಜಯ ಸಾಧಿಸಿದ್ದರ ಸಂಕೇತವಾಗಿ, ವಿಜಯದ ಸಂಕೇತವಾಗಿ ಈ ರೀತಿಯಾಗಿ ಖಡ್ಗವನ್ನು ದೇವಿಗೆ ಸಮರ್ಪಿಸಲಾಗುತ್ತೆ ಅಂತ. TVK ಅನ್ನುವಂಥ ಪಕ್ಷವನ್ನು ಕಟ್ಟಿ 2 ವರ್ಷದಲ್ಲಿ ತಾವು ಎದುರಿಸಿದ ಮೊದಲ ಚುನಾವಣೆಯಲ್ಲೇ ಘಟಾನುಘಟಿ ನಾಯಕರನ್ನ, ಪಕ್ಷಗಳನ್ನು ಪಕ್ಕಕ್ಕೆ ಸರಿಸಿ ಅತಿ ದೊಡ್ಡ ಪಕ್ಷವಾಗಿ 100ಕ್ಕೂ ಹೆಚ್ಚು ಸ್ಥಾನಗಳನ್ನು ಮೊದಲೇ ಪ್ರಯತ್ನದಲ್ಲೇ ಗಳಿಸಿಕೊಂಡಂತಹ ವಿಜಯ್ ಅವರು ಅತ್ಯಂತ ದೊಡ್ಡ ಯಶಸ್ಸನ್ನು, ವಿಜಯವನ್ನು ಸಾಧಿಸಿದರು. ಈ ಬಾರಿ ತಮಿಳುನಾಡು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಹುಮತಕ್ಕೆ ಸ್ವಲ್ಪ ಸಂಖ್ಯೆಗಳು ಅವರಿಗೆ ಕೊರತೆ ಇತ್ತು ಅನ್ನೋದು ಬಿಟ್ಟರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು. ಮತ್ತು ಇತರರ ಬೆಂಬಲವನ್ನು ಪಡೆದುಕೊಂಡು ಮುಖ್ಯಮಂತ್ರಿಯ ಗದ್ದುಗೆಯನ್ನು ಏರಿದ್ರು. ತಮ್ಮ ಮೊದಲ ಪ್ರಯತ್ನದಲ್ಲೇ ವಿಜಯ್ ಮೊದಲ ಬಾರಿಗೆ ಶಾಸಕರಾಗಿದ್ದು ಆ ಮೊದಲ ಪ್ರಯತ್ನದಲ್ಲೇ ಮುಖ್ಯಮಂತ್ರಿ ಗಾದಿಯನ್ನು ಏರಿದ್ದಾರೆ. ಅತ್ಯಂತ ದೊಡ್ಡ ವಿಜಯ ಇದು, ವಿಜಯ್ ಸಾಧಿಸಿದಂತಹ ಅತ್ಯಂತ ದೊಡ್ಡ ವಿಜಯ. ವಿಜಯದ ಸಂಕೇತವಾಗಿ ಕೊಲ್ಲೂರು ಮೂಕಾಂಬಿಕೆ ದೇಗುಲಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ತಾಯಿಗೆ ವಿಜಯ ಮಾಲೆಯನ್ನು ಸಮರ್ಪಿಸಿದ್ದಾರೆ. ಬೆಳ್ಳಿ ಖಡ್ಗವನ್ನು ಕೂಡ ಈ ವಿಜಯದ ಸಂಕೇತವಾಗಿ ಅರ್ಪಿಸಿದ್ದಾರೆ. ಸಂಕಲ್ಪ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಾರೆ. ಅವರು ದೇವಿಯ ಮುಂದೆ ಪೂಜೆ ಸಲ್ಲಿಸ್ತಾ ಇದ್ದಂಥ ಇದು ಇವತ್ತು ವಿಜಯ್ ಅವರು ಮೂಕಾಂಬಿಕೆ ದೇವಿಗೆ ಅರ್ಪಿಸಿದಂಥ ಆ ಬೆಳ್ಳಿಯ ಖಡ್ಗದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. 1 kg 600 ಗ್ರಾಂ ತೂಕ ಇರುವಂತಹ ಬೆಳ್ಳಿಯ ಖಡ್ಗ, ವಿಜಯದ ಸಂಕೇತ ಅಂತ ಹೇಳಿ ಈ ಬೆಳ್ಳಿ ಖಡ್ಗವನ್ನ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಇವತ್ತು ದೇಗುಲಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ದೇವಿಗೆ ಅರ್ಪಿಸಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದವರೇ ವಿಜಯ ಮಾಲೆಯನ್ನು ಅರ್ಪಿಸಿ ಅದರ ಜೊತೆಗೆ ವಿಜಯದ ಸಂಕೇತವಾಗಿ ಈ ಬೆಳ್ಳಿ ಖಡ್ಗವನ್ನು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಕೊಲ್ಲೂರು ಮೂಕಾಂಬಿಕೆಗೆ ಇವತ್ತು ಸಮರ್ಪಿಸಿದ್ದಾರೆ. ಆ ಬೆಳ್ಳಿ ಖಡ್ಗದ ದೃಶ್ಯಗಳು ನೀವೀಗ ಗಮನಿಸ್ತಾ ಇರುವಂಥದ್ದು. ಈ ಹಿಂದೆ MGR ಭೇಟಿ ಕೊಟ್ಟ ಸಂದರ್ಭದಲ್ಲಿ ಚಿನ್ನದ ಖಡ್ಗವನ್ನು ಕೊಟ್ಟಿದ್ರು. ಈಗಲೂ ವಿಶೇಷ ಪೂಜೆಗಳ ಸಂದರ್ಭದಲ್ಲಿ ಅದನ್ನು ಇಟ್ಟು ಪೂಜೆ ಮಾಡಲಾಗುತ್ತೆ. ಅದಾದ ಬಳಿಕ ಜಯಲಲಿತಾ ಅವರು ಕಷ್ಟದ ದಿನಗಳಲ್ಲಿದ್ದಾಗ ಇಲ್ಲಿಗೆ ಭೇಟಿ ಕೊಟ್ಟು ವಿಶೇಷ ಹರಕೆಯನ್ನು ಹೊತ್ತಿದ್ರು. ಅದಾದ ಮೇಲೆ ಸಾಕಷ್ಟು ಚಿನ್ನದ ಆಭರಣಗಳನ್ನು ದೇವಿಗೆ ಸಮರ್ಪಿಸಿದ್ರು. ಈಗ ತಮಿಳುನಾಡಿನ 3ನೇ ಮತ್ತೋರ್ವ ಮುಖ್ಯಮಂತ್ರಿ ವಿಜಯ್ ಅವರು ಇವತ್ತು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಅದು ಕೂಡ ಮೊದಲ ಬಾರಿಗೆ ಅವರು ಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ರು. ಇವತ್ತು ಆಗ ನೀಡಿದಂತಹ ಬೆಳ್ಳಿಯ ಖಡ್ಗ ಇದು. ಮತ್ತೊಂದು ಕಡೆ 1984ರಲ್ಲಿ MGR ಭೇಟಿ ಕೊಟ್ಟ ಸಂದರ್ಭದಲ್ಲಿ ಚಿನ್ನದ ಖಡ್ಗವನ್ನು ಈ ದೇವಿಗೆ ಅರ್ಪಿಸಿದ್ರ ಆ ಫೋಟೋಗಳನ್ನು ಗಮನಿಸ್ತಿದ್ದೀರಾ. ಅದು 1984ರಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದೇ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನಕ್ಕೆ MGR ಭೇಟಿ ಕೊಟ್ಟಿರ್ತಾರೆ. ಆಗ ಚಿನ್ನದ ಖಡ್ಗವನ್ನು ನೀಡಿರ್ತಾರೆ. ಈಗಲೂ ಕೂಡ ದೇವಾಲಯದಲ್ಲಿದೆ. ವಿಶೇಷ ಪೂಜೆಗಳ ಸಂದರ್ಭದಲ್ಲಿ ದೇವಿಯ ಬಳಿ ಆ ಚಿನ್ನದ ಖಡ್ಗವನ್ನು ಇಟ್ಟು ಪೂಜೆ ಸಲ್ಲಿಸಲಾಗುತ್ತೆ. 1984ರಲ್ಲಿ MGR ಆಗ ಭೇಟಿ ಕೊಟ್ಟಾಗ ನೀಡಿದ್ದಂತಹ ಚಿನ್ನದ ಖಡ್ಗ, ಅದನ್ನು ಒಂದು ಕಡೆ ಗಮನಿಸಬಹುದು ನೀವು. ಮತ್ತೊಂದು ಕಡೆ ಇವತ್ತು ವಿಜಯ್ ಸಮರ್ಪಿಸಿದಂತಹ ಬೆಳ್ಳಿಯ ಖಡ್ಗ.